ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಎಂಥ ಮ್ಯಾಚ್ ಗುರು. ಸೊ ಎರಡನೇ ಥ್ರಿಲ್ಲಿಂಗ್ ಮ್ಯಾಚ್ ಅಂತಲೇ ಹೇಳ್ಬೋದು. ನಿನ್ನೆ ಒಂದು ಮ್ಯಾಚು GT ವರ್ಸಸ್ ಪಂಜಾಬು ಫೈನಲ್ ಕೊನೆ ಮೂಮೆಂಟ್ ತನಕ ಮ್ಯಾಚ್ ಹೇಳ್ಕೊಂಬಂದಿದ್ದಾರೆ. ಸೊ ನಿನ್ನೆ ಮ್ಯಾಚ್ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ನೆನ್ನೆ ಮ್ಯಾಚ್ ಡಿಸ್ಕಸ್ ಮಾಡ್ಕೊಂಬರೋಣ. ಸೊ ಗೈಸ್, ಮೊದಲನೇದಾಗಿ ನಮ್ಮ ಪ್ರೆಡಿಕ್ಷನ್ ಎಲ್ಲ ಕರೆಕ್ಟಾಗಿ ಆಯಿತು, ಗ್ರ್ಯಾಂಡ್ ಸಕ್ಸಸ್ ಗುರು. ಸೊ ಇಲ್ಲಿ ತನಕನೂ ಅದೇ ಮುಂಬೈ ಇಂಡಿಯನ್ಸ್ ವರ್ಸಸ್ CSK ಮ್ಯಾಚ್ ಬಿಟ್ಟರೆ ಸೊ ಈ ಮ್ಯಾಚು ಕೂಡ ನಮ್ಮ ಪ್ರೆಡಿಕ್ಷನ್ ಪ್ರಕಾರನೇ ಸೊ ವಿನ್ ಆಗಿದೆ. ನಿನ್ನೆ ಹೇಳಿದ್ವಿ ನಾವು ಪಂಜಾಬ್ ವಿನ್ ಆಗುತ್ತೆ ಅಂತ, ಅದೇ ಪ್ರಕಾರವಾಗಿ ನಿನ್ನೆ ಪಂಜಾಬ್ ವಿನ್ ಆಗಿದೆ ಗೈಸ್. ಸೊ ಗೈಸ್, ಮೊದಲನೇದಾಗಿ ಪಂಜಾಬ್ ಅವರು ನಾನು ಆಲ್ರೆಡಿ ಹೇಳಿರೋ ಹಾಗೆ ಸ್ಟ್ರಾಂಗೆಸ್ಟ್ ತಂಡ ಸದ್ಯಕ್ಕೆ ಪ್ರೆಸೆಂಟಲ್ಲಿ ಇರೋದು. 3 ತಂಡ ಯಾವುದಪ್ಪ ಅಂದರೆ ಒಂದು RCB, ಇನ್ನೊಂದು SRH, ಇನ್ನೊಂದು ಪಂಜಾಬ್ ಅವರು ಯಾಕೆ ಅಂದರೆ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ರು. ಆ್ಯಂಡ್ ಎಸ್ಪೆಷಲಿ ಅವರು ಶ್ರೇಯಸ್ ಅಯ್ಯರ್ನ ಯಾವಾಗ ಸೆಕೆಂಡ್ ಡೌನ್ಗೆ ಕರ್ಕೊಂಬಂದ್ರು ಆವಾಗಲೇ ನಾವು ಹೆಚ್ಚು ಕಮ್ಮಿ 50% ಗೆದ್ದಿದ್ದಾರೆ. ಆಪ್ಷನಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಅವ್ರಿಗೆ ಬೆಟರ್ ಆಗಿ ಸಿಕ್ಕಿರುವಂಥ ಬೌಲರ್ಸ್ಗಳು ಹರ್ಷದೀಪ್ ಸಿಂಗ್ ಆಗಿರ್ಬೋದು, ಯಜವೇಂದ್ರ ಚಹಲ್ ಆಗಿರ್ಬೋದು, ಅದೇ ಲೈಕ್ ಅಡ್ವಾಂಟೇಜು. ಟಾಸ್ ಗೆದ್ಕೊಂಡು ಬೌಲಿಂಗ್ ಆಯ್ಕೆ ಅಲ್ಲಿ ಟಾಸ್ ಅಲ್ಲೂ ಏನು ಎಡವಲಿಲ್ಲ. ಆಕ್ಚುಲಿ ಇದು ಚೇಸಿಂಗ್ ಪಿಚ್ ಎಲ್ಲ ಚೆನ್ನಾಗಿತ್ತು. ಇವನ್ ಅವರು GT ಅವರು ಕೂಡ ಗೇಮ್ ಅಲ್ಲಿ ಇದ್ರು. ಬಟ್ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಆಕ್ಚುಲಿ ವೈಶಾಖ್ ಕುಮಾರ್ ನಮ್ಮ ಕನ್ನಡಿಗನ ಬ್ಯೂಟಿಫುಲ್ ಸ್ಪೆಲ್ ಅಂತ ಹೇಳ್ಬೋದು. ಎಸ್ಪೆಷಲಿ ವೈಡ್ ಯಾರ್ಕರ್ ಆಗ್ತಿದ್ರು ಗೊತ್ತಾ, ಆ ಯಾರ್ಕರ್ನ ಶರ್ಫೈನ್ ರುದರ್ಫೋರ್ಡ್ ಅವರು ಪಿಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಆಕ್ಚುಲಿ ಗೇಮ್ ಹೋಗಿದ್ದು. ನೀವು ನೋಡ್ದ 16ನೇ ಓವರ್ವರೆಗೂ ಗೇಮ್ ಅಲ್ಲಿ ಇದ್ರು. 17, 18 ಯಾವಾಗ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗಡೆ ಬರ್ತಾರೋ ಇಂಪ್ಯಾಕ್ಟ್ ಫುಲ್ ಪರ್ಫಾರ್ಮೆನ್ಸ್ ಕೊಟ್ಟರು ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು. ಎಕ್ಸಾಕ್ಟ್ಲಿ ಗೈಸ್, ರಿಕಿ ಪಾಯಿಂಟಿಂಗ್ ಅವರು ಚೆನ್ನಾಗಿ ತಲೆ ಉಪಯೋಗಿಸಿ ಅವ್ರನ್ನ ಅಕಾಡೆ ಗೆಲ್ಸಿ ಒಳ್ಳೆ ಕೆಲಸ ಮಾಡೋದು. ಇಲ್ಲ ಅಂತಂದ್ರೆ ಮ್ಯಾಚ್ ನ ಮಾತ್ರ ಆ ಓವರ್ಲೆ ಮುಗಿಸ್ಬಿಡ್ತಿದ್ರು. ಸೊ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೆ ಹೆಂಗಾದ್ರೂ ಲೈಕ್ ಚೇಂಜಸ್ ಆಗ್ತಿತ್ತು ಅಂದ್ರೆ ಇಲ್ಲಿ ಒಂದೇನ್ ಗೊತ್ತಾ ಹೇಳೋದು, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಫುಲ್ ಬ್ರೀಫ್ ಆಗಿ ಡಿಸ್ಕಷನ್ ಮಾಡೋಣ ಫಸ್ಟ್. ಸೊ ಮೊದಲನೇದಾಗಿ ಟಾಸ್ ಗೆಲ್ತಾರೆ, GT ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಈ ಕಡೆ ಬ್ಯಾಟಿಂಗ್ ಆಡಕ್ ಬಂದಂತ ಇಬ್ರು ಓಪನರ್ಸ್ ಗಳಲ್ಲೂ ಸಕ್ಕತ್ತಾದ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಎಸ್ಪೆಷಲಿ ಒಬ್ಬ ಯಂಗ್ಸ್ಟರ್ ಇದಾರೆ ಗುರು, ಪ್ರಿಯಾಂಶ್ ಆರ್ಯ, ಸೂಪರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. 50 ವೆಲ್ ಡಿಸರ್ವ್ 50ನ ಮಿಸ್ ಮಾಡ್ಕೊಂಡ್ರು. ಬಟ್ ಈ ಕಡೆ ಪ್ರಭ್ರಾಜ್ ಸಿಂಗ್ ಅವರು ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಆ ಕಡೆ ಆ ತರ ರನ್ ಸ್ಕೋರ್ ಮಾಡ್ತಾ ಇದ್ರು. ಅದಾದ್ಮೇಲೆ ಇವ್ರು ಔಟ್ ಆಗಿದ್ ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್ ಅವ್ರು ಔಟ್ ಆಗಿದ ತಕ್ಷಣ ಶ್ರೇಯಸ್ ಅಯ್ಯರ್ ಬರ್ತಾರೆ. ನೆಕ್ಸ್ಟ್ ಕಂಪ್ಲೀಟ್ ಶ್ರೇಯಸ್ ಅಯ್ಯರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ. ಎಂತ ಶಾರ್ಟ್ಸ್ ಗಳು ಹೊಡಿತಾ ಇದಾರೆ ಗುರು. ಏನಾಯ್ತು ಗೊತ್ತಾ, ಆಕ್ಚುಲಿ ಅವ್ರ ಕಡೆ ಬೌಂಡ್ರಿಗಿಂತ ಈ ಕಡೆ ಸಿಕ್ಸರ್ಸ್ ಗಳೇ ಜಾಸ್ತಿ ಬರ್ಸ್ತಾ ಇದಾರೆ. ಅದು ಎಸ್ಪೆಷಲಿ ಸಾಯಿ ಕಿಶೋರ್ಗೆ ಟೇಕ್ ಆನ್ ಮಾಡಿದ್ರು ಗೊತ್ತಾ. ಒಂದು ಓವರ್ ಅಲ್ಲಿ ವಿಕೆಟ್ ನ ತೆಗಿತಾರೆ, ಲೈಕ್ ಅಜಮದ್ ಅಲ್ಲಿ ಉಮರ್ಜಾಯ್ ಅವ್ರದ್ದು ವಿಕೆಟ್ ತಗೊಳ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮಾರ್ಕಸ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರದ್ದು ವಿಕೆಟ್ ತಗೊಂಡ್ಬಿಡ್ತಾರೆ. ಒಂದೇ ಓವರ್ ಅಲ್ಲಿ 2 ವಿಕೆಟ್ ಬಿದ್ದೋಗುತ್ತೆ. ಗ್ಲೆನ್ ಮ್ಯಾಕ್ಸ್ವೆಲ್ 0 ಔಟ್. ಮತ್ತೆ ನಮ್ಮ RCBN ಯಾಕೆ RCBN ಅಂತ ಪ್ರೂವ್ ಮಾಡ್ಕೊಂಡ್ರು. ಇಲ್ಲಿ ತನಕ 19ನೇ ಸತಿ ಲೈಕ್ ಡಕೌಟ್ ಆಗ್ತಾ ಇರೋದು ಗ್ಲೆನ್ ಮ್ಯಾಕ್ಸ್ವೆಲ್ ಫಸ್ಟ್ ಜಾಗದಲ್ಲಿ ಇದ್ದಾರೆ, ಅಂಡ್ 2ನೇ ಜಾಗದಲ್ಲಿ DK ಇದ್ದಾರೆ, ಅಂಡ್ 3ನೇ ಜಾಗದಲ್ಲಿ ರೋಹಿತ್ ಶರ್ಮಾ ಅವರು ಇದ್ದಾರೆ. ಸೊ ಇವ್ 3 ಜನ ಟಾಪ್ ನಿಂತ್ಕೊಂಡು ಟಾಪ್ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರೀಗ ಒಟ್ನಲ್ಲಿ ಅದು ಆಕ್ಚುಲಿ ಔಟ್ ಇಲ್ಲ. ಅದು ಅವ್ರ ಎಂತ ದಟ್ ಕೆಲಸ ತಗೊಂಡಿದ್ದಪ್ಪ. ಅಯ್ಯರ್ ಅವ್ರಿಗೆ ಪಾಪ ಅಯ್ಯರ್ ಅವರು ಇಲ್ಲ ಅಂತಂದ್ರು, ಪಾಪ ಮ್ಯಾಕ್ಸ್ವೆಲ್ ಹಂಗೆ ಹೋಗ್ಬಿಡ್ತು. ಸೊ ಮಿಸ್ಸಿಂಗ್ ಆಗಿದೆ ವಿಕೆಟ್ ಇಂದ ಮೇಲ್ಗಡೆ ಹೋಗ್ತಿದ್ ಬಾಲ್. ಒಟ್ನಲ್ಲಿ ಅದೇ ಮಿಸ್ಸಿಂಗ್ ಆಗಿತ್ತು ವಿಕೆಟ್. ಸೊ ಆಕ್ಚುಲಿ ಅಲ್ಲಿ ಹೋಗಿ ಕೇಳಿದ್ರು ಶ್ರೇಯಸ್ ಅಯ್ಯರ್ ಅವ್ರನ್ನ, ಏನ್ ಸರ್ ತಗೊಳ್ಳ ನಾನು ಅಂತ. ಅಣ್ಣ ತಗೊಂಡ್ಬಿಡೋಣ, ಡೈರೆಕ್ಟ್ ವಿಕೆಟ್ ಹೊಡಿತೈತೆ, ನೀನ್ ಮನೆ ಕಡೆಗೆ ಹೋಗಿ 2 ರಿವ್ಯೂ ಇಟ್ಕೊಂಡು ಅದೇನ್ ಮಾಡ್ತಾರಪ್ಪ ಗೊತ್ತಿಲ್ಲ. ಏನಂತ ಅದು ಮಿಕ್ಕದ ಏನೋ ಅಮೌಂಟ್ ಏನಾದ್ರು ಎಕ್ಸ್ಟ್ರಾ ಕೊಡ್ತಾರ. ಇನ್ನ 16 ಓವರ್ 17 ಓವರ್ ಆಗಿತ್ತವಲ್ಲ, 14ನೇ ಓವರ್ ಅನ್ಸುತ್ತೆ. ಸೊ ಆ ಟೈಮಲ್ಲಿ ಅವ್ರು ರಿವ್ಯೂ ತಗೊಂಡಿದ್ರೆ ಏನಾಗುತ್ತೆ ತಗೋಬೋದಿತ್ತಪ್ಪ ನನ್ನ ಪ್ರಕಾರ. ತಗೊಬೋದಾಗಿತ್ತು. ಬಟ್ ಮೇ ಬಿ ಅವರು ಹಿಟ್ಟಿಂಗ್ ದ ಸ್ಟ್ರೈಟ್ ವಿಕೆಟ್ ಇತ್ತಲ್ಲ, ಯಾಕೆ ಅನ್ನೆಸರಿ ಸುಮ್ಮನೆ ಜಾಸ್ತಿ ಇರ್ತಿಲ್ಲ, ಟೈಮ್ ಇಲ್ಲ, ಟೈಮ್ ವೇಸ್ಟ್ ಅಂತಾನು ಯೋಚನೆ ಮಾಡಿರ್ತಾರೆ. ಬಾಲ್ ಏಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಇರ್ತಾರೆ, ಹೊಡಿಯೋಣ ಹೋಗುವಂತ. ಬಟ್ ಆ ಓವರ್ ಆದ್ಮೇಲೆ ನೆಕ್ಸ್ಟ್ ಕಮ್ ಬ್ಯಾಕ್ ಮಾಡಿದ್ದು ಶ್ರೇಯಸ್ ಅಯ್ಯರ್ ಅವರು 2 ಸಿಕ್ಸ್ ಪಟ ಅಂತ ಎತ್ತೆತ್ ಕೊಡ್ತಾರೆ. ಸೊ ಅಲ್ಲಿ ಸಾಯಿ ಕಿಶೋರ್ ಅವರ ಡೆಸ್ಟ್ರೋನು ಎಕಾನಮಿ ಸ್ಪೆಲ್ಲು ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಯಾರ್ದು, ಶಶಾಂಕ್ ಸಿಂಗ್ ಅವರ ಒಂದು ಅದ್ಭುತವಾದ ಸ್ಟಾಮ್ ಅಂತ ಹೇಳ್ತೀನಿ ಗೈಸ್. ಇವ್ರನ್ನು ಸ್ಟೋನಿಸ್ ಅವರು ಕೂಡ ಚೆನ್ನಾಗಿ ಆಡಿದ್ರು. ಬಟ್ ಸ್ಟೋನಿಸ್ ಅವರು ಬೇಗ ಔಟ್ ಆದ್ರು. ಬಟ್ ಅದಾದ್ಮೇಲೆ ಫಿನಿಶಿಂಗ್ ಟಚ್ ಕೊಟ್ಟಿದ್ಯಾರು. ಬಟ್ ಅನ್ಕೊಂಡೆ 90s ಗುರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಶ್ರೇಯಸ್ ಅಯ್ಯರ್ ಅವ್ರದ್ದು ಸೆಲ್ಫ್ಲೆಸ್ ನಾಕು ಗುರು. ಆಕ್ಚುಲಿ ಹೇಳ್ತೀನಿ, ಸೆಂಚುರಿಯಲ್ಲಿ ಇದ್ದಾರೆ 97, ಇನ್ನೂ ಒಂದು ಓವರ್ ಮಿಕ್ಕಿದೆ. ಸೊ ಅವ್ರು ಆಕ್ಚುಲಿ ಸ್ಟ್ರೈಕ್ ಕೇಳ್ಬೋದಾಗಿತ್ತು ದೊಡ್ಡ, ಯಾಕಂದ್ರೆ ಆ ಥರನೇ ಇವರು ಸ್ಟ್ರೈಕ್ ಮಾಡ್ತಾ ಇದ್ರು. ಬಟ್ ಅಲ್ಲಿ ಶಶಾಂಕ್ ಸಿಂಗ್ ಅವರು ಲಾಸ್ಟ್ ಅಲ್ಲಿ ನಮ್ಮ ಮೊಹಮ್ಮದ್ ಸಿರಾಜ್ಗೆ ನನಗೆ ನಿಜ ಲಿಟ್ರಲಿ ಬೇಜಾರಾಗುತ್ತೆ. 5-4 ಹೊಡಿತಾರೆ ಗುರು ಲಾಸ್ಟ್ ಓವರಲ್ಲಿ. ಏನ್ ನಾನು 1-4 ಹೊಡಿಲಿ 2-4 ಹೊಡಿಲಿ ಬೇಜಾರಿಲ್ಲ. ಬಟ್ ಮೊಹಮ್ಮದ್ ಸಿರಾಜ್ ಅವರು ಮತ್ತೆ ಎಕ್ಸ್ಪೆನ್ಸಿವ್ ಆಗಿ ಪ್ರೂವ್ ಆಗ್ಬಿಟ್ರು. ಆಕ್ಚುಲಿ ಗೈಸ್, ನಾವು ಪ್ರಿಡಿಕ್ಟ್ ಮಾಡಿದ್ದು 200 ಸ್ಕೋರ್. ಸೊ ಅಲ್ಲಿಗೆ ನಿಲ್ಲುತ್ತೆ ಅಂತ ಅನ್ಕೊಂಡಿದ್ವಿ. ನೆನ್ನೆ ನಮ್ಮ ಒಂದು ಪ್ರಿಡಿಕ್ಷನ್ ನ ಸುಳ್ಳು ಮಾಡಿ 243 ತನಕ ಹೋಗ್ಬಿಟ್ರು. ಈಗೆಲ್ಲ IPL ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಬರೀ 200+ ಕೊಟ್ರೆ ವಿನ್ ಆಗೋ ತರನೇ ಆಗ್ಬಿಟ್ಟಿದೆ. ಮೊದಲೆಲ್ಲ 160, 170 ಅಂದ್ರೆ ಅಯ್ಯೋ ಹೆಂಗಪ್ಪ ಹೊಡಿಯೋದು, ಹೆಂಗಪ್ಪ ಒಂದು ರನ್ ಸ್ಕೋರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಇವಾಗ 200 ಅಲ್ಲ 243 ಟಾರ್ಗೆಟ್ ಕೊಟ್ರು ಲೈಕ್ ಇದು ಮಾಡ್ಬೋದು, ಏನೋ ಚೇಸ್ ಮಾಡ್ಬೋದು. ಬಟ್ ಇಲ್ಲಿ ನಿನ್ನೆ ಸ್ವಲ್ಪ
ಗುಜರಾತ್ ಟೈಟನ್ಸ್ ಅವರು ಸ್ವಲ್ಪ ಯಾಮಾರೋದ್ರಿಂದ ಲಾಸ್ಟ್ ಓವರ್ ಏನು ನಮ್ಮ ಕನ್ನಡಿಗ ಹಾಕೋದ್ರಿಂದ ಆ ಬೌಲಿಂಗಿಂದ ಸ್ವಲ್ಪ ಯಾಮಾರೋದ್ರಿಂದ ಮ್ಯಾಚ್ ತೋತರು ಅಂತಾನೆ ಹೇಳ್ಬೋದು ಗಾಯ್ಸ್ ಇಲ್ಲಿ. ಒಟ್ನಲ್ಲಿ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಬ್ಯಾಟಿಂಗ್ ಬರುವಂತ ಲೈಕ್ ಚೇಸಿಂಗ್ ತಂಡ ಗುಜರಾತ್ ಅವರು ಸಾಯಿ ಸುದರ್ಶನ್ ಅವರು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ಲೋ ಮಾಡ್ತಿದ್ರು. ನಾನು ಅನ್ಕೊಂಡೆ ಈ ಮನುಷ್ಯ ಯಾಕಾರ ಹೊಡೆದ ಔಟ್ ಆಗ್ರಿ ಗುರು ಅಂತ ನಾನೇ ಬೈಕ್ ಅಂತ ಇದ್ದೆ. ಬಟ್ ಅದಾದ್ಮೇಲೆ ಅವರೇ ಸಖತ್ತಾಗಿ ಆಡಿದ್ದು. ಬಟ್ ಶುಭ್ಮನ್ ಗಿಲ್ ಅವರು ಕನೆಕ್ಟ್ ಮಾಡಕ್ ಆಗ್ಲಿಲ್ಲ. ಅವರು ಕೂಡ ಬಿಗ್ ರನ್ ಸ್ಕೋರ್ ಮಾಡ್ತಾರೆ ಅಂತ ಅನ್ಕೊಂಡು. ಬಟ್ 6ನೇ ಓವರ್ ಅಲ್ಲಿ ಪವರ್ ಪ್ಲೇ ಎಂಡ್ ಅಲ್ಲಿ ಹೊಡಿಯಕ್ಕೆ ಹೋಗಿ ಇಂಟೆಂಟ್ ಅಲ್ಲಿ ಔಟ್ ಆಗ್ತಾರೆ. ಬಟ್ ಅದಾದ್ಮೇಲೆ ಜಾಸ್ ದ ಬಾಸ್ ಮತ್ತೆ ಸಾಯಿ ಸುದರ್ಶನ್ ಇಬ್ರು ಒಂದು ಪಾರ್ಟ್ನರ್ಶಿಪ್ ನ ತಗೊಂಡ್ ಬರ್ತಾರೆ. ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇರೋ ಗುರು 14 ಓವರ್ವರೆಗೂ ನಾನು ಆರಾಮ್ಸೆ ಇವ್ರು ವಿನ್ ಆಗ್ಬಿಡ್ತಾರೆ ಅಂತಾನೆ ಅನ್ಕೊಂಡೆ. ಇವನ್ ರನ್ ಸ್ಕೋರ್ ಜಾಸ್ತಿ ಇತ್ತು, ವಿಕೆಟ್ ಇನ್ ಹ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ ಅವ್ರದ್ದು ಒಂದು ಕಂಪೇರ್ ಮಾಡಿದ್ರೆ 12th ಓವರ್ ಅಲ್ಲಿ ಇವ್ರದೇ ಜಾಸ್ತಿ ಇದ್ದಿದ್ದು. ಎಸ್ ಹೌದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಸಾಯಿ ಸುದರ್ಶನ್ ಔಟ್ ಆಗ್ತಾರೆ. ಸಾಯಿ ಸುದರ್ಶನ್ ಔಟ್ ಆಗ್ತದಂಗೆ ನೆಕ್ಸ್ಟ್ ಮತ್ತೆ ರುದರ್ಫೋರ್ಡ್ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಬಟ್ ಅವರು ಚೆನ್ನಾಗಿ ಆಡಿದ್ರೆ ಗುರು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಇಲ್ಲಿ ಇಂಪ್ಯಾಕ್ಟ್ ಆಗಿ ತಲೆ ಉಪಯೋಗಿಸಿ ಪವರ್ ಲೈಕ್ ಮಿಡ್ ಪವರ್ ಪ್ಲೇ ಇನ್ನೂ ಹಾಕಿಲ್ಲ. ಅದು ಟೈಮ್ ಔಟ್ ಬರ್ತಿತ್ತಲ್ಲ 16ನೇ ಓವರ್ 14ನೇ ಓವರ್ ಟೈಮ್ ಔಟ್ ಬರುತ್ತೆ. ಸೊ ಆ ಓವರ್ ಆದ್ಮೇಲೆ ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ಇಮಿಡಿಯೇಟ್ ತಗೊಂಡ್ಬಂದಿದ್ದು. ಆ ಓವರ್ ಪ್ರೂವ್ ಮಾಡ್ಕೊಂಡ್ರು ನನ್ನ ಯಾಕೆ ನೀವು ಲೈಕ್ ತಗೊಂಡಿರೋದು ಅಂತ. ಸಕ್ಕದಾಗೋರು ಸ್ಟಾರ್ಟಿಂಗ್ 2 ಓವರ್ ಅಲ್ಲಿ ನೀವು ಕೊಟ್ಟಿದ್ದೆ 5 ರನ್ ಅಷ್ಟೇ, 10 ರನ್ ಕೊಟ್ಟಿದ್ರು ಅಷ್ಟೇ. ಸೊ ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಓವರ್ ಅಲ್ಲಿ ಕೊಟ್ಟಿದ್ದು ಒಂದು 15 ರನ್ ಕೊಟ್ಟಿದ್ರು. ಬಟ್ ಅದಾದ್ಮೇಲೆ ಯಾಕಂದ್ರೆ ಅವರೇ ಹೇಳಿದ್ದು ಆಕ್ಚುಲಿ ಮೇನ್ ರೀಸನ್ ಏನಪ್ಪಾ ಅಂದ್ರೆ ತೋರಿಸ್ಕೊಟ್ರು ಇಲ್ಲಿ ಹಾಕಿ ಹೊಡಿಯಕ್ಕಾಗಲ್ಲ ಅವ್ರ ಕೈಯಲ್ಲಿ ಅಂತ. ಶರ್ಫರ್ ರುದ್ರಫೋರ್ಡ್ನ ಕಟ್ ಹಾಕ್ಬಿಟ್ರು. ಮೇ ಬಿ ಎಲ್ಲೋ ಒಂದ್ ಕಡೆ ಗುಜರಾತ್ ಅವರ ಇಂಪ್ಯಾಕ್ಟ್ ಅಷ್ಟು ಇಂಪ್ಯಾಕ್ಟ್ ಚೆನ್ನಾಗಿ ಆಡಿದ್ರು, ನಾನು ಇಲ್ಲ ಅಂತ ಹೇಳ್ತಲ್ಲ. ಬಟ್ ಇಂಪ್ಯಾಕ್ಟ್ ಮಾಡುವಂತ ಮ್ಯಾಚ್ ಗೆಲ್ಸ್ಕೊಡುವಂತ ಪ್ಲೇಯಿಂಗ್ ಆಗ್ಲಿಲ್ಲ ಲಾಸ್ಟ್ ನಲ್ಲಿ ಗೈಸ್. ಮೊದಲೇ ಗೇಮು ಅವರ ಒಂದು ಸ್ಟೇಡಿಯಂ ನಲ್ಲಿ ಓನ್ ಪಿಚ್ ಅಲ್ಲಿ ಸೋತರು ಅಂತಾನೆ ಹೇಳ್ಬೋದು ಗೈಸ್. ಸೊ 232ಗೆ ಸೊ ಅಷ್ಟೇ ಹೊಡೆಯಕ್ಕಾಗಿದ್ದು. ಸೊ ಇನ್ನ ಮಿಕ್ಕಿದ ರನ್ನಿಂದ ಇಲ್ಲಿ ಗೇಮ್ ಚೇಂಜಿಂಗ್ ಎಲ್ಲ ಆಯ್ತಪ್ಪ ಅಂತಂದ್ರೆ ಲಾಸ್ಟ್ ಓವರ್ ಮೊಹಮ್ಮದ್ ಸಿರಾಜ್ ಅವ್ರದ್ದು ಎಂಡ್ ಆಫ್ ದ ಡೇ ಅದೇ ಬರುತ್ತೆ. ಯಾಕಂದ್ರೆ 24 ರನ್ ಕೊಡ್ತಾರೆ. ಆ 24 ರನ್ ಕೊಟ್ಟಿಲ್ಲ ಅಂತಂದಿದ್ರೆ GT ಅವರು ಕಂಫರ್ಟಬಲ್ ಆಗಿ ವಿಕ್ಟ್ರಿನ ತಗೊಳ್ತಾ ಇದ್ರು ಅಂತ ಅನ್ಸುತ್ತೆ. ಸೊ ಹೋಪ್ ದಟ್ ಸಿರಾಜ್ ಅವರು ಅದನ್ನ ರೀಡ್ ಮಾಡ್ತಾರೆ. ಅಂದ್ರೆ ಆ ಪಿಚ್ಗಳಲ್ಲಿ ಆಕ್ಚುಲಿ ಎಫೆಕ್ಟಿವ್ ಆಗಬೇಕು. ಬಟ್ ಆಗಕ್ಕಾಗಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಮ್ಯಾಚ್ ಇನ್ನೊಂದು ಚಾನ್ಸ್ ಸಿಗುತ್ತೆ ಅವ್ರಿಗೆ. ಗೈಸ್ ಏನು ಅನ್ನಿಸ್ತು ನಿನ್ನೆ ಎಲ್ಲರೂ 200 ಸ್ಕೋರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವನ್ ನಿನ್ನೆ ನಾನು ಪ್ರೆಡಿಕ್ಟ್ ಮಾಡಿದ್ದು 200 ಸ್ಕೋರ್ ಬರುತ್ತೆ ಅಂತ ಅನ್ಕೊಂಡಿಲ್ಲ. 180 ಲಾಸ್ಟ್ 190 ಲಾಸ್ಟ್ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ನೆನ್ನೆನೂ 200 ಬಂದಿದೆ, ಮೊನ್ನೆನೂ 200 ಬಂದಿದೆ. ಗುರು ನನಗೆ ಬೇಜಾರಾಗ್ಬಿಟ್ಟಿದೆ ಗುರು. 200 ನೋಡಿ ಥ್ರಿಲ್ಲಿಂಗ್ ತರಿಸಿ 120 130 ಹೊಡಿಸಿ ಡಿಫೆಂಡ್ ಮಾಡಿ RCB ವರ್ಸಸ್ ಲಕ್ನೋದು ಹೆಂಗಾಯ್ತು LSG ಆ ಥರ ಮ್ಯಾಚ್ಗಳು ಬರಬೇಕು. ಹೋಪ್ ದಟ್ ಈ ಸತಿ ಆ ಥರ ಆಗೋದು ಬೇಡ. 240 ನನಗೆ ಬೇಜಾರಾಗ್ಬಿಟ್ಟಿದೆ ಗುರು ಹೇಳಿ. ನಿಮ್ಗೇನು ಅನ್ಸುತ್ತೆ? ಏಕಾಮಕ್ಕಿ ಒಂಥರ ಮರ್ಯಾದೆನೇ ಇಲ್ಲ ಏನಿಲ್ಲ, ಎಫೆಕ್ಟಿವ್ನೆಸ್ ಇಲ್ಲ. ಅದೇನಪ್ಪ 10 ಓವರ್ ಆದ್ಮೇಲೆ ಹೊಸ ಬಾಲ್ ತಗೊಂಬಂದ್ರು ಏನು ಎಫೆಕ್ಟಿವ್ನೆಸ್ ಸಿಗ್ತಾ ಇಲ್ಲ. ಬಟ್ ನಿನ್ನೆ ಆಕ್ಚುಲಿ ವೈಶಾಖ್ ಕುಮಾರ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡೋದು ಅಂತಾನೆ ಹೇಳ್ಬೋದು. ನಿಮ್ಗೇನು ಅನ್ನಿಸ್ತು ಗೈಸ್ ನಿನ್ನೆ ಮ್ಯಾಚ್ ಚೇಂಜಿಂಗ್ ಮೂಮೆಂಟ್ ಯಾವ್ದಾಗಿತ್ತು? ಮ್ಯಾಚ್ ನೋಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.